ಆಲಿಯಾ ಭಟ್, ರಣಬೀರ್ ಕಪೂರ್ ಬಾಲಿವುಡ್ನ ಕ್ಯೂಟ್ ಜೋಡಿ. ರಣಬೀರ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಆಲಿಯಾ ಲವ್ನಲ್ಲಿ ಬಿದ್ದಿದ್ರು. ರಣಬೀರ್ ಕಪೂರ್ ಬೇರೆ ಹುಡುಗಿ ಜೊತೆ ಡೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಆಲಿಯಾ ಪಾಲಿಗೆ ರಣಬೀರೇ ಡ್ರೀಮ್ ಬಾಯ್. ಫೈನಲಿ ಇಬ್ರು ಮದುವೆಯಾಗಿ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ತಂದೆ ತಾಯಿಯಾಗಿದ್ದಾರೆ. ಆದ್ರೆ ಆಲಿಯಾನ ಕೈ ಹಿಡಿಯುವ ಮೊದಲು ರಣಬೀರ್ ಕಪೂರ್ ಲೈಫ್ ಅಲ್ಲಿ ಹಲವು ಹುಡುಗಿಯರು ಬಂದು ಹೋಗಿದ್ರಂತೆ. ಅವರೆಲ್ಲ ಯಾರು ಅಂತ ಹೇಳ್ತೀನಿ ಕೇಳಿ. ರಣಬೀರ್ ಕಪೂರ್ ಟೀನೇಜ್ ನಲ್ಲಿರುವಾಗಲೇ ಅವಂತಿಕಾ ಜೊತೆ ಓಡಾಟ ನಡೆಸ್ತಿದ್ರಂತೆ. ಆಗಿನ್ನೂ ರಣಬೀರ್ ನಟನೆಗೆ ಕಾಲಿಟ್ಟಿರಲಿಲ್ಲ. ಆಗಲೇ ಇಬ್ರು ಕೆಲ ವರ್ಷಗಳ ಕಾಲ ಸುತ್ತಾಟ ನಡೆಸಿದ್ರು. ಫ್ಯಾಷನ್ ಡಿಸೈನರ್ ನಂದಿತಾ ಮಹತಾನಿ ಜೊತೆ ರಣಬೀರ್ ಕಪೂರ್ ರಿಲೇಶನ್ಶಿಪ್ ನಲ್ಲಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದನ್ನ ರಣಬೀರ್ ಎಲ್ಲೂ ಒಪ್ಪಿಕೊಂಡಿಲ್ಲ. ಬಾಲಿವುಡ್ ನಟಿ ಸೋನಂ ಕಪೂರ್ ಜೊತೆನೂ ರಣಬೀರ್ ಕಪೂರ್ ಡೇಟಿಂಗ್ ಮಾಡ್ತಿದ್ರು ಅಂದ್ರೆ ನೀವು ನಂಬ್ತೀರಾ? ಎಸ್, ಇಬ್ರು ಸಾವರಿಯಾ ಸಿನಿಮಾದಲ್ಲಿ ನಟಿಸಿದ್ರು. ಇಲ್ಲಿಂದ ಇಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತಂತೆ. ರಣಬೀರ್ ಜೀವನದಲ್ಲಿ ಬಂದು ಹೋದ ಪ್ರಮುಖ ನಟಿಯರಲ್ಲಿ ದೀಪಿಕಾ ಕೂಡ ಒಬ್ರು. 2007ರಲ್ಲಿ ಇವರ ಲವ್ ಶುರುವಾಗಿ 2009ರಲ್ಲಿ ಕೊನೆಗಾಯಿತು. ಬ್ರೇಕಪ್ ಆದ ನಂತರ ದೀಪಿಕಾ ಖಿನ್ನತೆಗೂ ಒಳಗಾಗಿದ್ರು ಅಂತಾನೂ ಸುದ್ದಿಯಾಗಿತ್ತು. ಆದ್ರೆ ಬ್ರೇಕಪ್ ಬಳಿಕ ಇಬ್ರು ಒಟ್ಟಿಗೆ ಸಿನಿಮಾ ಮಾಡಿದ್ರು. ಇನ್ನು ರಣಬೀರ್ ನರ್ಗೀಸ್ ಫರ್ಕಿ ಜೊತೆನೂ ಡೇಟ್ ಮಾಡಿದ್ರಂತೆ. ಆದ್ರೆ ಈ ವಿಚಾರವನ್ನ ಅಧಿಕೃತವಾಗಿ ಯಾರೂ ಹೇಳಿಕೊಂಡಿಲ್ಲ. 2010ರಲ್ಲಿ ಪ್ರಿಯಾಂಕಾ ಚೋಪ್ರಾ ಹಾಗೆ ರಣಬೀರ್ ಕಪೂರ್ ಮಧ್ಯೆ ಏನೋ ಇತ್ತು ಅನ್ನೋ ಸುದ್ದಿಯಾಗಿತ್ತು. ರಣಬೀರ್, ಕತ್ರಿನಾ ಕೈಫ್, ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ರು. ಇಲ್ಲಿಂದ ಶುರುವಾದ ಪ್ರೀತಿ 6 ವರ್ಷ ಆಗಿತ್ತಂತೆ. ಇವರ ಸಂಬಂಧ 2016ರಲ್ಲಿ ಮುರಿದು ಬಿತ್ತು ಅಂತ ಹೇಳಲಾಗುತ್ತೆ. ಮಾಡೆಲ್ ಏಂಜೆಲಾ ಜಾನ್ಸನ್ ಜೊತೆಗೂ ರಣಬೀರ್ ಹೆಸರು ತಳುಕು ಹಾಕಿಕೊಂಡಿತ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನಿ ನಟಿ ಮಹಿರಾ ಖಾನ್ ಜೊತೆಗೂ ರಣಬೀರ್ ಹೆಸರು ಕೇಳಿ ಬಂದಿತ್ತು. ಸದ್ಯ ರಣಬೀರ್ ನಟಿ ಆಲಿಯಾ ಭಟ್ನ 2022ರಲ್ಲಿ ಮದುವೆಯಾಗಿ ಇಬ್ಬರು ಸುಖ ಸಂಸಾರ ನಡೆಸುತ್ತಿದ್ದಾರೆ.